Solution of system of linear equations using inverse of a matrix. System of linear equation ನಾವು ಬೇರೆ ಬೇರೆ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ. ಲೈಕ್ ಎಲಿಮಿನೇಷನ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಬೈ ಯೂಸಿಂಗ್ ಗ್ರಾಫ್ ಅಥವಾ ರೇಷಿಯೋ ಮೆಥಡ್, ಈ ರೀತಿ ಬೇರೆ ಬೇರೆ ಮೆಥಡ್ಗಳನ್ನು ಯೂಸ್ ಮಾಡಿ ಫೈಂಡ್ ಮಾಡ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಯೂಸ್ ಮಾಡಿ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡ್ತೀವಿ. ಒಂದು ಏನು ಸಿಸ್ಟಮ್ ಇದೆ ಅಂತ ಅನ್ಕೊಂಡ್ರೆ, ಲೀನಿಯರ್ ಈಕ್ವೇಶನ್ಗಳ ಒಂದು ಸಿಸ್ಟಮ್ ಇದೆ ಅಂತ ಅನ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಇದ್ರೆ ಅದನ್ನ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊಲ್ಯೂಷನ್ ಇರಲಿಲ್ಲ ಅಂತಂದ್ರೆ ಅದನ್ನ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಅದು ನಮಗೆ ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಗೊತ್ತಿರಬೇಕು. ಕನ್ಸಿಸ್ಟೆಂಟ್ ಅಂದ್ರೆ ಸೊಲ್ಯೂಷನ್ ಇರುತ್ತೆ, ಸೊಲ್ಯೂಷನ್ಸ್ ಇರಲಿಲ್ಲ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್ ಅಂತ ಅರ್ಥ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಮೂರು ವೇರಿಯೇಬಲ್ಸ್ ಇರೋಂಥ ಮೂರು ಈಕ್ವೇಶನ್ಗಳನ್ನ ತಗೊಳ್ಳೋಣ. ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ತ್ರೀ ವೇರಿಯೇಬಲ್ಸ್, ತ್ರೀ ಈಕ್ವೇಶನ್ಸ್ ಇನ್ ತ್ರೀ ವೇರಿಯೇಬಲ್ಸ್. ಲೆಟ್ ಅಸ್ ಕನ್ಸಿಡರ್ ಈಕ್ವೇಶನ್ a1x ಪ್ಲಸ್ b1y ಪ್ಲಸ್ c1z ಈಕ್ವಲ್ ಟು d1 ಫಸ್ಟ್ ಈಕ್ವೇಶನ್ ಆಗಿರಲಿ. a2x ಪ್ಲಸ್ b2y ಪ್ಲಸ್ c2z ಈಕ್ವಲ್ ಟು d2. a3x plus b3y plus c3z equal to d3. Three equations in three variables x, y and z. ಈಗ ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ ಗಳಿದಾವಲ್ಲ ಅದನ್ನ ಮಾತ್ರ ಒಂದು ಸೆಟ್ ಫಾರ್ಮ್ ಅಲ್ಲಿ ಇಮ್ಯಾಜಿನ್ ಮಾಡೋಣ. ಸೆಟ್ ಅಲ್ಲ, ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಇಮ್ಯಾಜಿನ್ ಮಾಡೋಣ. ಸೇ ಫಾರ್ ಎಕ್ಸಾಂಪಲ್ a ಈಕ್ವಲ್ ಟು a1 b1 c1 a2 b2 c2 a3 b3 c3. This is matrix A. ಆಮೇಲೆ ವೇರಿಯೇಬಲ್ಸ್ ಉಳಿತು, ಎಕ್ಸ್ ವೈ ಝೆಡ್ ಅಂತ ವೇರಿಯೇಬಲ್ಸ್ ಇದೆ. ಅದನ್ನ ಮತ್ತೊಂದು ಮ್ಯಾಟ್ರಿಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಎಕ್ಸ್ ಈಕ್ವಲ್ ಟು, ಇದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಆಗಿ ಬರೀತೀನಿ, ಎಕ್ಸ್ ವೈ ಝೆಡ್. ಯಾಕೆ ಕಾಲಮ್ ಮ್ಯಾಟ್ರಿಕ್ಸ್ ಆಗಿ ಬರೆದಿದ್ದು ಅಂತಂದ್ರೆ ನಾನು ಹೇಳ್ತೀನಿ ಆಮೇಲೆ. ಇದು ಮ್ಯಾಟ್ರಿಕ್ಸ್ ಎಕ್ಸ್ ಆಗಿರಲಿ. ಇಲ್ಲಿ ಕಾನ್ಸ್ಟೆಂಟ್ಸ್ ಇದೆ, ಅದನ್ನ ಮ್ಯಾಟ್ರಿಕ್ಸ್ ಬಿ ಅಂತ ಕರೆಯೋಣ. ಇದನ್ನು ಕೂಡ ಕಾಲಮ್ ಆಗಿ ಬರೆಯೋಣ, d1 d2 d3. ಈಗ ಈ ಮ್ಯಾಟ್ರಿಕ್ಸ್ ಗಳಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಈ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಗಳಿದೆಯಲ್ಲ ಇದನ್ನ ವಾಪಸ್ ತಗೊಳ್ಬಹುದು. ಹೆಂಗೆ ಅಂತಂದ್ರೆ ax ಈಕ್ವಲ್ ಟು ಬಿ ಅಂತ ಬರೆದ್ರೆ ವಿ ವಿಲ್ ಅಗೇನ್ ಗೆಟ್ ಬ್ಯಾಕ್ ಟು ದೀಸ್ ಈಕ್ವೇಶನ್ಸ್. a ಇಂಟು ಎಕ್ಸ್ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ಎ ನ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಇಲ್ಲಿ 3/3 ಆರ್ಡರ್ ಇದೆ, ಇಲ್ಲಿ 3/1 ಆರ್ಡರ್ ಇದೆ. ಸೊ ಇಲ್ಲಿ ಕಾಲಮ್ 3 ಇರೋದ್ರಿಂದ ರೋ 3 ಇರೋದ್ರಿಂದ ನಮಗೆ ಪ್ರಾಡಕ್ಟ್ ಆಫ್ ಎ ಅಂಡ್ ಎಕ್ಸ್ ವಿಲ್ ಬಿ ಡಿಫೈನ್ಡ್. ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಫಸ್ಟ್ ರೋ ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕಲ್ಲ. a1 ಇಂಟು ಎಕ್ಸ್ a1x ಪ್ಲಸ್ b1 ಇಂಟು ವೈ b1y ಪ್ಲಸ್ c1 ಇಂಟು ಝೆಡ್ c1z. ನೋಡಿ, ಈಕ್ವಲ್ ಟು ಬಿ ಅಂತ ಇರೋದ್ರಿಂದ ಈಕ್ವಲ್ ಟು ಫಸ್ಟ್ ರೋಗೆ ಈಕ್ವಲ್ ಆಗಬೇಕು. ಫಸ್ಟ್ ರೋ ಯಾವುದು d1, ಸೊ ಈಕ್ವಲ್ ಟು d1. ಯಾವಾಗ ನಾವು ಸೆಕೆಂಡ್ ರೋ ತಗೊಳ್ತೀವಲ್ಲ ನಮಗೆ ಸೆಕೆಂಡ್ ಈಕ್ವೇಶನ್ ಬರುತ್ತೆ, a2x ಪ್ಲಸ್ b2y ಪ್ಲಸ್ c2z ಈಕ್ವಲ್ ಟು d2. ಸಿಮಿಲರ್ಲಿ ಥರ್ಡ್ ರೋ. ಹಾಗಾಗಿ ಈ ಈಕ್ವೇಶನ್ ಗಳನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಇಮ್ಯಾಜಿನ್ ಮಾಡಬಹುದು, ಮ್ಯಾಟ್ರಿಕ್ಸ್ ಅಂತ ಟ್ರೀಟ್ ಮಾಡಬಹುದು. Therefore, coefficients of x, y and z will be treated as matrix A, and matrix of variables will be treated as x, and constants d1, d2, d3 and it will be treated as b. ಈಗ ನಮಗೆ ಮ್ಯಾಟ್ರಿಕ್ಸ್ ಗಳ ಒಂದು ಈಕ್ವೇಶನ್ ಸಿಕ್ಕಿದೆ, ಯಾವುದು ax equal to b. ಇಲ್ಲಿ ಒಂದು ವೇಳೆ ಡಿಟರ್ಮೆಂಟ್ ಎ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಡಿಟರ್ಮೆಂಟ್ ಎ ಫೈಂಡ್ ಮಾಡಬಹುದು. ಡಿಟರ್ಮೆಂಟ್ ಎ ಗೆ ಎರಡು ಪಾಸಿಬಿಲಿಟೀಸ್ ಇದೆ. ಒಂದು 0 ಆಗಬಹುದು, ಈಕ್ವಲ್ ಟು 0 ಆಗಬಹುದು, ಅಥವಾ ನಾಟ್ ಈಕ್ವಲ್ ಟು 0 ಆಗಬಹುದು. ಒಂದು ವೇಳೆ ಡಿಟರ್ಮೆಂಟ್ ಎ ಏನಾದರೂ 0 ಆಯ್ತು ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಸಿಂಗುಲರ್ ಮ್ಯಾಟ್ರಿಕ್ಸ್, ಅಂಡ್ ಇಫ್ ಡಿಟರ್ಮೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0 ದೆನ್ ವಿ ಕಾಲ್ ಇಟ್ ಆಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಯಾವಾಗ ಡಿಟರ್ಮೆಂಟ್ ಎ ನಾಟ್ ಈಕ್ವಲ್ ಟು 0 ಬಂತಲ್ಲ ಅಲ್ಲಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಎಕ್ಸಿಸ್ಟೆಡ್. ಎ ನ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸಿಂಗುಲರ್ ಆಗಿತ್ತು ಅಂತಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಇಲ್ಲಿ ನಾವು ಡಿಸ್ಕಸ್ ಮಾಡೋದು ಅಥವಾ ನಾವು ಡೀಲ್ ಮಾಡೋದು ನಾನ್ ಸಿಂಗುಲರ್ ಮ್ಯಾಟ್ರಿಸಸ್.
ಅಂದ್ರೆ ಯಾವೆಲ್ಲ ಮ್ಯಾಟ್ರಿಸಸ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೋ ಆ ತರದ ಮ್ಯಾಟ್ರಿಕ್ಸ್ ಗಳನ್ನ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸಿಂಗುಲರ್ ಆಗಿತ್ತು ಅಂತಂದ್ರೆ ಅಲ್ಲಿ ಮತ್ತೆ ನಾವು ಬೇರೆ ಏನು ಪ್ರೊಸೆಸ್ ನ ಯೂಸ್ ಮಾಡ್ತೀವಿ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಯಾವಾಗ ಡಿಟರ್ಮೆಂಟ್ ಎ ಈಕ್ವಲ್ ಟು 0 ಬಂದ್ರೆ, ಯಾಕಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಇಲ್ಲಿ ನಾವ್ ಹೇಳ್ತಾ ಇರೋದು ಇನ್ವರ್ಸ್ ನ ಯೂಸ್ ಮಾಡಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝೆಡ್ ಅಂದ್ರೆ ವ್ಯಾಲ್ಯೂ ಅನ್ನ ಫೈಂಡ್ ಮಾಡೋದು. ಡಿಟರ್ಮೆಂಟ್ 0 ಬಂತು ಅಂತಂದ್ರೆ ಅವಾಗ ಇನ್ವರ್ಸ್ ನಾವು ಯೂಸ್ ಮಾಡಕ್ಕಾಗಲ್ಲ. ಅಲ್ಲೇನ್ ಮಾಡ್ತೀವಿ ಅಂದ್ರೆ ಅಡ್ಜಾಯಿಂಟ್ ಎ ಫೈಂಡ್ ಮಾಡಿ ಅಡ್ಜಾಯಿಂಟ್ ಎ ಮತ್ತು ಬಿ ಅಡ್ಜಾಯಿಂಟ್ ಎ ಇಂಟು ಬಿ ಫೈಂಡ್ ಮಾಡ್ತೀವಿ. ಅಲ್ಲಿ ಮತ್ತೆ ಎರಡು ಕೇಸಸ್ ಬರುತ್ತೆ. ಈ ಅಡ್ಜಾಯಿಂಟ್ ಎ ಇಂಟು ಬಿ ಅನ್ನೋದು 0 ಮ್ಯಾಟ್ರಿಕ್ಸ್ ಆದ್ರೂ ಆಗಿರ್ಬೋದು ಅಥವಾ ನಾನ್ 0 ಮ್ಯಾಟ್ರಿಕ್ಸ್ ಆದ್ರೂ ಆಗಿರ್ಬೋದು. ಮತ್ತಲ್ಲಿ 0 ಮ್ಯಾಟ್ರಿಕ್ಸ್ ಇದ್ದಾಗ ಏನಾಗುತ್ತೆ, ನಾನ್ 0 ಮ್ಯಾಟ್ರಿಕ್ಸ್ ಇದ್ದಾಗ ಏನಾಗುತ್ತೆ ಅಂತ ಬೇರೆ ಬೇರೆ ಕಂಡೀಷನ್ಸ್ ಇದೆ. ಆದ್ರೆ ಅದು ಸಿಲೆಬಸ್ ಗಿಂತ ಜಾಸ್ತಿ ಆಗ್ತದೆ. ಔಟ್ ಆಫ್ ಕಾಂಟೆಕ್ಸ್ಟ್ ಅಥವಾ ಔಟ್ ಆಫ್ ಸಿಲೆಬಸ್ ಆಗೋದ್ರಿಂದ ಆ ಒಂದು ಸಿಚುವೇಶನ್ ನಾನು ಕನ್ಸಿಡರ್ ಮಾಡಲ್ಲ. ಯಾವ ಸಿಚುವೇಶನ್? ಡಿಟರ್ಮೆಂಟ್ ಎ ಈಕ್ವಲ್ ಟು 0 ಬರುವಂತ ಸಿಚುವೇಶನ್ ನಾನು ಕನ್ಸಿಡರ್ ಮಾಡಲ್ಲ. ನನ್ನ ಪ್ರಕಾರ ಈಗ ಡಿಟರ್ಮೆಂಟ್ ಎ ನಾಟ್ ಈಕ್ವಲ್ ಟು 0 ಅಂತ ಅಂದ್ಕೊಂಡೆ ಕಂಟಿನ್ಯೂ ಆಗ್ತೀನಿ. ಅಂದಾಗ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಟ್ ಡಿಟರ್ಮೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0. ಸಿನ್ಸ್ ಡಿಟರ್ಮೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0, ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್. ಇನ್ವರ್ಸ್ ಎಕ್ಸಿಸ್ಟ್ ಆಗೋದ್ರಿಂದ ಎರಡೂ ಕಡೆ ಏನ್ ಮಾಡಿ ಅಂತಂದ್ರೆ ಎ ಇನ್ವರ್ಸ್ ನ ಪ್ರೀ ಮಲ್ಟಿಪ್ಲೈ ಮಾಡಿ. ಪ್ರೀ ಮಲ್ಟಿಪ್ಲೈ ಮಾಡಿದಾಗ ಎ ಇನ್ವರ್ಸ್ ಇಂಟು ಎ ಎಕ್ಸ್ ಇಟ್ ವಿಲ್ ಬಿ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ನಮಗೆ ಗೊತ್ತು. ದೇರ್ ಫಾರ್ ಈ ಬ್ರಾಕೆಟ್ ಅನ್ನ ಎ ಇನ್ವರ್ಸ್ ಮತ್ತು ಎ ಗೆ ನಾವು ಶಿಫ್ಟ್ ಮಾಡಬಹುದು. ಶಿಫ್ಟ್ ಮಾಡಿದಾಗ ಎ ಇನ್ವರ್ಸ್ ಇಂಟು ಎ ಇಂಟು ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. We know that A inverse into A will give us identity matrix into X. It is equal to A inverse B. Identity matrix X ಜೊತೆ ಮಲ್ಟಿಪ್ಲೈ ಆದಾಗ X ಮಾತ್ರ ಉಳಿಯುತ್ತೆ. Therefore, X equals to A inverse B. This is our equation. X equal to A inverse B ಅನ್ನೋದು ನಮಗೆ ಏನನ್ನ ಕೊಡ್ತದೆ ಅಂತಂದ್ರೆ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಅನ್ನ ತಂದು ಕೊಡ್ತದೆ. ಹಾಗಾದ್ರೆ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಅಥವಾ ಸೊಲ್ಯೂಷನ್ ನ ಫೈಂಡ್ ಮಾಡಬೇಕು ಬೈ ಯೂಸಿಂಗ್ ಇನ್ವರ್ಸ್ ಅಂತಂದ್ರೆ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಇನ್ವರ್ಸ್ ಆಫ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್. ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂದ್ರೆ ಎಕ್ಸ್ ವೈ ಝೆಡ್ ಇವುಗಳ ಕೋಎಫಿಷಿಯಂಟ್ಸ್ ಇರುತ್ತಲ್ಲ, ಅದನ್ನ ಮ್ಯಾಟ್ರಿಕ್ಸ್ ಅಂತ ತಗೊಂಡಂತ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ. ಆ ಮ್ಯಾಟ್ರಿಕ್ಸ್ ನ ಇನ್ವರ್ಸ್ ನ ಫೈಂಡ್ ಮಾಡಬೇಕು. ಅದನ್ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಕಾನ್ಸ್ಟೆಂಟ್ಸ್ ಇರುತ್ತಲ್ಲ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಅದು ಬಿ ಅಂತ ನಾವು ತಗೊಂಡಿದೀವಿ, ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅವಾಗ ನಮಗೆ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್ಸ್ ಸಿಗುತ್ತೆ. ಸೊ ಇದು ನಮಗೆ ಡೈರೆಕ್ಷನ್ ಕೊಡ್ತದೆ. ಇದು ಒಂದು ರೀತಿ ಫಾರ್ಮುಲಾ ತರ ಟ್ರೀಟ್ ಮಾಡಬೇಕು. ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ. ಮತ್ತೆ ಎ ಇನ್ವರ್ಸ್ ಒಂದು ಫಾರ್ಮುಲಾ ಇದೆ, ಆಲ್ರೆಡಿ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಎ ಇನ್ವರ್ಸ್ ಈಕ್ವಲ್ ಟು 1 ಬೈ ಡಿಟರ್ಮೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಎ ಇನ್ವರ್ಸ್ ಫೈಂಡ್ ಮಾಡಬೇಕು. ಎ ಇನ್ವರ್ಸ್ ಅನ್ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿ ಎಕ್ಸ್ ಫೈಂಡ್ ಮಾಡಬೇಕು. ದಿಸ್ ಈಸ್ ದ ಪ್ರಾಸೆಸ್ ಟು ಫೈಂಡ್ ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಯೂಸಿಂಗ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಇಲ್ಲಿ ನಾನು ತಗೊಂಡು 3x3 ಮ್ಯಾಟ್ರಿಕ್ಸ್, ಬಟ್ ಇದು 2x2 ಮ್ಯಾಟ್ರಿಕ್ಸ್ ಹೋಲ್ಡ್ ಆಗುತ್ತೆ. 4x4 ಎನಿ n/n ಮ್ಯಾಟ್ರಿಕ್ಸ್ ಕೂಡ ಹೋಲ್ಡ್ ಆಗುತ್ತೆ. ಅಥವಾ n ಈಕ್ವೇಶನ್ಸ್ ಇನ್ n ವೇರಿಯೇಬಲ್ಸ್ ಇರುವಂತ ಒಂದು ಸಿಸ್ಟಮ್ಗೆ ಇದು ವ್ಯಾಲಿಡ್ ಆಗಿರುವಂತ ಒಂದು ಪ್ರಾಸೆಸ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನೇನ್ ಮಾಡ್ತೀನಿ, ಒಂದು ಸಣ್ಣ ಎಕ್ಸಾಂಪಲ್ 2x2 ಮ್ಯಾಟ್ರಿಕ್ಸ್ ಬರೋ ತರ ಇರುವಂತ ಒಂದು ಪ್ರಾಬ್ಲಮ್ ತಗೊಳ್ತೀನಿ. ಇದು solve the system of equations 2x plus 5y equal to 1, 3x plus 2y equal to 7 ಅಂತ ಇದೆ. So from these two equations we can write a equal to, ಇಲ್ಲಿ ಏನು ಬರೀಬೇಕು? coefficients of x and y, that is 2, 5, 3, 2. This is matrix A. And x equal to, ಇದು ಕಾಲಮ್ ಮ್ಯಾಟ್ರಿಕ್ಸ್ ಆಗಿರಬೇಕು, x y ಅಂತ. ಆಮೇಲೆ ಮ್ಯಾಟ್ರಿಕ್ಸ್ B ಏನಾಗುತ್ತೆ ಅಂತಂದ್ರೆ ಕಾನ್ಸ್ಟೆಂಟ್ಸ್ ಗಳು 1, 7. We know that x equal to a inverse b. X equal to a inverse b ಅಂತ ಗೊತ್ತು. And also we know that a inverse equal to 1 by determinant a into adjoint a. First determinant a find ಮಾಡೋಣ, ಆಮೇಲೆ adjoint a find ಮಾಡೋಣ, ಅವೆರಡರಿಂದ a inverse find ಮಾಡೋಣ. ಈ a inverse ನ b ಜೊತೆ ಮಲ್ಟಿಪ್ಲೈ ಮಾಡಿ x find ಮಾಡೋಣ. Okay, first of all let us find determinant a. It is equal to 2 2s are 4 minus 3 5s are 15. 4 minus 15 ಅಂತಂದ್ರೆ minus 11. This is the value of determinant. Now let us find adjoint of the matrix A.
ಅಡ್ಜಾಯಿಂಟ್ ಆಫ್ ಎ ಈಕ್ವಲ್ ಟು 2/2 ಮ್ಯಾಟ್ರಿಕ್ಸ್ ಆಗಿತ್ತು ಅಂದ್ರೆ ಅಡ್ಜಾಯಿಂಟ್ ಫೈಂಡ್ ಮಾಡೋದು ಬಹಳ ಸುಲಭ. ಡಯಾಗ್ನಲ್ ಎಲಿಮೆಂಟ್ ಗಳನ್ನ ಇಂಟರ್ಚೇಂಜ್ ಮಾಡಬೇಕು, ಆಂಟಿ ಡಯಾಗ್ನಲ್ ಎಲಿಮೆಂಟ್ ಗಳ ಸೈನ್ ಚೇಂಜ್ ಮಾಡಬೇಕು. +5 ಇದ್ದು -5 ಅಂತ, +3 ಇದ್ದು -3 ಅಂತ ಬರೀಬೇಕು. ದಿಸ್ ಈಸ್ ಅಡ್ಜಾಯಿಂಟ್ ಎ. ನಾವು ಲೆಟ್ ಅಸ್ ಫೈಂಡ್ ಎ ಇನ್ವರ್ಸ್. ಇಲ್ಲೇ ಬರೆದು ಬಿಡ್ತೀನಿ, x ಈಕ್ವಲ್ ಟು ಎ ಇನ್ವರ್ಸ್ ಬಿ, ಈ ಪ್ಲೇಸ್ ಅಲ್ಲೇ ಬರೆದು ಬಿಡ್ತೀನಿ. x ಈಕ್ವಲ್ ಟು ಎ ಇನ್ವರ್ಸ್ ಅಂತಂದ್ರೆ 1/ಡಿಟರ್ಮೆಂಟ್ ಎ ಇಂಟು ಅಡ್ಜಾಯಿಂಟ್, ಇದು ಎ ಇನ್ವರ್ಸ್. ದಿಸ್ ಈಸ್ ಎ ಇನ್ವರ್ಸ್ ಇಂಟು ಮ್ಯಾಟ್ರಿಕ್ಸ್ ಬಿ. ಬಿ ಅಂತಂದ್ರೆ 1 7. ನಾವು ಈ 1/-11 ಆಸ್ ಇಟ್ ಈಸ್ ಇರಲಿ, ಅದನ್ನ -1/11 ಅಂತ ಬೇಕಿದ್ರೆ ಬರ್ಕೊಳ್ರಿ. ಈಗ ಈ ಎರಡು ಮ್ಯಾಟ್ರಿಕ್ಸಸ್ ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಕಾಲಮ್ ತಗೊಳ್ರಿ, 2 1s are 2 -5 7s are 35. ಫಸ್ಟ್ ರೋ ಕ್ಲಿಯರ್ ಆಯ್ತು. ಈಗ ಸೆಕೆಂಡ್ ರೋ ತಗೊಳ್ಳಿ, -3 into 1 is -3 plus 2 7s are 14. ಓಕೆ, ಅಂಡ್ ಇಟ್ ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಅಲ್ಲಿ x ಇದೆ, -1/11 ಹೊರಗಡೆ ಇದೆ, ಒಳಗಡೆ ಏನು ಉಳಿತು ಅಂದ್ರೆ -2 -35 ಅಂತಂದ್ರೆ -33. Similarly, -3 plus 14 means 11 plus 11. ಈಗ -1/11 ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 33/11. ಇಲ್ಲಿ ಪ್ಲಸ್ ಇಂಟು ಮೈನಸ್ -11/11. ಈ ಮೈನಸ್ ಮಲ್ಟಿಪ್ಲೈ ಆಗಿ ಪ್ಲಸ್ ಆಯಿತು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೊ ಮೈನಸ್ ಬರುತ್ತೆ. 11 1s 11 3s 11 1s 11 1s. x ಅಂತಂದ್ರೆ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್ XY. ಇಟ್ ಈಸ್ ಈಕ್ವಲ್ ಟು ಕಾಲಮ್ ಮ್ಯಾಟ್ರಿಕ್ಸ್ 3 - 1. Therefore, the value of x will be equal to 3 and the value of y will be equal to -1. ಏನೂ ಇಲ್ಲ, ಎರಡು ಮ್ಯಾಟ್ರಿಕ್ಸ್ ಗಳು ಈಕ್ವಲ್ ಆಗಿದೆ ಅಂತಂದ್ರೆ ಅದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳು ಕೂಡ ಈಕ್ವಲ್ ಆಗಿರುತ್ತೆ. ಸೊ x ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 3 ಆಗಿರೋದ್ರಿಂದ x will be equal to 3. y ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ -1 ಆಗಿರೋದ್ರಿಂದ y will be equal to -1. ನೀವು ಬೇಕಿದ್ರೆ ಆ x ಮತ್ತು y ವ್ಯಾಲ್ಯೂಗಳನ್ನ ಈಕ್ವೇಷನ್ ಅಲ್ಲಿ ಹಾಕಿ ವೆರಿಫೈ ಕೂಡ ಮಾಡಬಹುದು. ಸೊ ದಿಸ್ ಇಸ್ ಹೌ ವಿ ವಿಲ್ ಫೈಂಡ್ solution for the given system of equations by using inverse of the matrix.